ನಮಸ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಂವಿಧಾನ. ಈ ಸಂವಿಧಾನ ಬರೆದಿರೋರು ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದರಲ್ಲಿ ಇಷ್ಟು ಪರಿಚ್ಛೇದಗಳಿದಾವೆ. ಇದರಲ್ಲಿ ಎಷ್ಟಿದಾವೆ ಆರ್ಟಿಕಲ್ಸು? ಹೌ ಮಚ್ ದಿ ಆರ್ಟಿಕಲ್ಸ್ ಫ್ರೇಮ್? ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅಕ್ಷಯ್ ಡಿಜಿಟಲ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ. ಇನ್ ದಿಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇದು ಬೇರೆ ಜಸ್ಟ್ ಇದು ಪಾಕೆಟ್ ಇದು. ಎಷ್ಟು ಆರ್ಟಿಕಲ್ಸನ್ನು ಇವರು ಕೋಟ್ ಮಾಡಿದ್ದಾರೆ? ಇದನ್ನು ಬರಿಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ್ಯಾವ ಚಾಪ್ಟರ್ನ ಸೇರಿಸಿದ್ದಾರೆ? ಯಾಕಂದರೆ ಈ ಅನ್ಪಾಡ್ ಹೆಗಡೆ, ಈ ಅನಂತಕುಮಾರ್ ಹೆಗಡೆ, ಈ ಸಿ ಟಿ ರವಿ, ಈ ಶೋಭಕ್ಕ ಕರಂದ್ಲಾಜೆ, ಈ ಪೇಪರ್ ಸಿಂಹ, ಈ ಕೆಲವೊಂದು ಇದರಲ್ಲಿ ಇವರೆಲ್ಲ ಭಕ್ತರು, ಇವರೆಲ್ಲರ ಯಾವ್ಯಾವ ಸೈನ್ಯ ಕಟ್ಕೊಂಡದಾರಲ್ಲ, ಇವ್ರಿಗೇನು ಸಂವಿಧಾನ ಕಾನೂನು ಗೊತ್ತೇ ಇಲ್ಲ, ಟೋಟಲಿ ಗೊತ್ತಿಲ್ಲ. ಆ ಕಾರಣದಿಂದ ಸಂವಿಧಾನ ಅಂದ್ರೆ ಏನು, ಏನೇನು ಬರ್ತವೆ ಅಂತ ಸ್ವಲ್ಪ ವಿವರಣೆ ಮಾಡ್ತಾನೆ. ಈ ಸಂವಿಧಾನ ಚೇಂಜ್ ಮಾಡಬೇಕು, ತಿರುಚಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನು ಗೊತ್ತಿಲ್ಲ ಇವಕ್ಕೆ. ಆ ಬುಕ್ಕ ನೋಡಿಲ್ಲ ಇವ ಅನಂತಕುಮಾರ್ ಹೆಗಡೆ, ನೀನು ನೋಡೇ ಇಲ್ಲ, ನಿನಗೆ ಓದಕ್ಕೂ ಬರಲ್ಲ. ಸಂವಿಧಾನದ ಒಂದು ಚಾಪ್ಟರ್ ಹೇಳ್ಬಿಡು. ಆರ್ಟಿಕಲ್ 226 ಗೊತ್ತಾ ನಿನಗೆ? ಆರ್ಟಿಕಲ್ 75 ಗೊತ್ತಾ? ಹೋಗಿ ಯಾವ ಆರ್ಟಿಕಲ್ ಕೆಳಗೆ ನೀನು MP ಆಗಿ ಇದಕ್ಕೆ ಹೋಗಿದೆ, ಸಂಸತ್ತಿಗೆ ಅನ್ನೋದು ಗೊತ್ತಾ? ಪಾರ್ಲಿಮೆಂಟ್ ಅನ್ನೋದು ಏನು ಡೆಫಿನೇಷನ್ ಗೊತ್ತಾ ನಿನಗೆ? ಆರ್ಟಿಕಲ್ ಎಲ್ಲದು ಸಂವಿಧಾನದೊಳಗಿರೋದು. ನೀ ಎಲೆಕ್ಷನ್ ಆಗಿರೋದು ಕೂಡ, ಸದಸ್ಯ ಆಗಿರೋದು ಕೂಡ ಸಂವಿಧಾನದ ಕೆಳಗೆ. ಆ ಸಂವಿಧಾನದ ಮೇಲೆ ನೀವು ಓದ್ ತಗೊಂಡಿರೋದು ಅಂಥದ್ದು. ಈ ಸಂವಿಧಾನನ ಕ್ರಿಟಿಸೈಸ್ ಮಾಡ್ತಿದ್ದಿ. ಗಾಂಧೀಜಿ ಹಿಡಿದ ಚರಕದಿಂದ ಬರಲಿಲ್ಲ, ಇದರಿಂದ ಬಂತು. ಏನು ನಿಮ್ಮ ಮುತ್ತಜ್ಜ ಅವರೆಲ್ಲ ಸೇರ್ಕೊಂಡು ಬಂದು ಕಾರಿಸಿ ಬ್ರಿಟಿಷರು ನೋಡಿಸಿದ್ರ? ಚರಕ ಯಾಕೆ ಹಿಡಿದ್ರು ಅನ್ನೋದು ಗೊತ್ತೈತೆ? ನೀನು ಚರಕಕ್ಕೆ ಮಾಡೋ ಅವಮಾನ ಇಡೀ ದೇಶದಲ್ಲಿ ಹತ್ತಿ ಬೆಳೆಯುವ ರೈತರಿಗೆ ಅವಮಾನ ಮಾಡ್ತಿದೀಯಾ. ಹತ್ತಿಯನ್ನು ನೂತು ನೇಕಾರರು, ಸೀರಿ ಗೀರಿ ಬಟ್ಟಿ ನೇಯುವಂತ ನೇಕಾರರು, ಕೈಮಗ್ಗ ಮತ್ತು ಮಷಿನರಿ ಮಗ್ಗಗಳು ಏನದವಲ್ಲ, ದೇಶಾದ್ಯಂತ ಏನು ಪ್ರೊಡಕ್ಷನ್ ಆಫ್ ಟೆಕ್ಸಸ್ ಅದಾವಲ್ಲ, ಇಂಡಸ್ಟ್ರೀಸು, ಅವರೆಲ್ಲರಿಗೂ ಅವಮಾನ ಮಾಡ್ತಿದ್ದೀನಿ ನೀನು. ಚರಕ ಮೀನ್ಸ್ ಪ್ರೊಡಕ್ಷನ್ ಆಫ್ ಟ್ಯಾಕ್ಸ್, ಪ್ರೊಡಕ್ಷನ್ ಆಫ್ ಸಾರೀಸ್, ಪ್ರೊಡಕ್ಷನ್ ಆಫ್ ಪ್ಯಾಂಟ್ಸ್. ನೀ ಹಕ್ಕೆಂದಿಯಲ್ಲ ಶರ್ಟು, ಅದನ್ನು ನೇದದ್ದು. ನೀನು ಹಕ್ಕೆಂದ್ರ ಬನೀನು, ಎಲ್ಲವೂ ನೇಕಾರರು ನೇದದ್ದು. ಗೊತ್ತಾಯ್ತಾ? ಸಂವಿಧಾನನೇ ಗೊತ್ತಲ್ಲ, ಅನ್ಪಾಡು. ಬಂಗಾರಪ್ಪನವರ ಶಿಷ್ಯನವರಿಗೆ ನೋಡಿ, ಸಂವಿಧಾನದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಏನೇನು ಬರೆದಾರ ಚಾಪ್ಟರ್ನಾಗೆ ಎಲ್ಲ ಹೇಳ್ತಾನೆ. ಚಾಪ್ಟರ್ 1, ಆರ್ಟಿಕಲ್ 1, ನೇಮ್ ಅಂಡ್ ಟೆರಿಟರಿ ಆಫ್ ಯೂನಿಯನ್. ಈ ದೇಶದ ಟೆರಿಟರಿ ಭಾಗ ಏನು ಅಂತ ಬರೆದಿದ್ದಾರೆ. ಚಾಪ್ಟರ್ 2, ಸಿಟಿಜನ್ಸ್. ಪಾರ್ಲಿಮೆಂಟ್ ರೆಗ್ಯುಲೇಟ್ ದಿ ರೈಟ್ ಆಫ್ ಸಿಟಿಜನ್ಶಿಪ್ ಅನ್ನ ಹೇಗೆ ಮಾಡಬೇಕು ಅಂತ ಪಾರ್ಲಿಮೆಂಟ್ ಮುಗುತ್ತಾ ಸೈನ್ ಮಾಡಿದರೆ ಸೈನ್ ಮಾಡಿಸ್ಕೋದು. ಮೂಲಭೂತ ಹಕ್ಕುಗಳನ್ನು ಬರೆದಿದ್ದಾರೆ. ಈಕ್ವಾಲಿಟಿ, ಆರ್ಟಿಕಲ್ 14, ಈಕ್ವಾಲಿಟಿ ಬಿಫೋರ್ ಲಾ. ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ಸ್, ರಿಲಿಜಿಯನ್, ರೇಸು, ಕ್ಯಾಸ್ಟು, ಸೆಕ್ಸು, ಪ್ಲೇಸ್ ಆಫ್ ಬರ್ತು, ಇದ್ರ ಮೇಲೆ ಯಾರನ್ನೂ ಡಿಸ್ಕ್ರಿಮಿನೇಷನ್ ಮಾಡಂಗಿಲ್ಲ. ರಿಲಿಜಿಯನ್ನ ಬಗ್ಗೆನೂ ಆರ್ಟಿಕಲ್ 15 ಹೇಳ್ತೈತಿ, ಪ್ರೊಹಿಬಿಷನ್, ನಿಷೇಧ ಮಾಡಂಗಿಲ್ಲ. ಇದು ಬರ್ದಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಾರ. ರೈಟ್ ಆಫ್ ಫ್ರೀಡಮ್, ಪ್ರೊಟೆಕ್ಷನ್ ಆಫ್ ರೈಟ್ಸ್, ಆರ್ಟಿಕಲ್ 19, ಫ್ರೀಡಮ್ ಆಫ್ ಸ್ಪೀಚ್. 20, ಪ್ರೊಟೆಕ್ಷನ್ ಆಫ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಆಫ್ ಅಫೆನ್ಸಸ್. ಇದೆಲ್ಲ 25ರವರೆಗೂ ಸಹಿತ 28ರವರೆಗೂ ಫ್ರೀಡಮ್ ಆಫ್ ಅಟೆಂಡೆನ್ಸ್ ಆಫ್ ಅಟ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಆರ್, ಮತ್ತು ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಅನ್ನು ತಗೊಳ್ಳಿಕ್ಕೆ, ಅಟೆಂಡೆನ್ಸ್ ಆಗಲಿಕ್ಕೆ ಫ್ರೀಡಮ್ ಇದೆ. ಅಂಡ್ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ವಿದ್ಯೆಯ ರೈಟ್ಸ್ ಇದಾವೆ. ಸೇವಿಂಗ್ಸ್ ಆಫ್ ಸರ್ಟನ್ ಲಾಸ್, ಆರ್ಟಿಕಲ್ 31ದಿಂದ. ರೈಟ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಏನು 32ರಿಂದ 35 ಏದವರೆಗೆ. ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲರೂ ಪೀಸ್ ಶಾಂತಿಯುತವಾಗಿ ಇರಬೇಕು. ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್ 51A ಕೆಳಗೆ ಆರ್ಟಿಕಲ್ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕೊಟ್ಟಿದ್ದಾರೆ.
ಆರ್ಟಿಕಲ್ 52 ಒಳಗೆ 2 ಕೆಳಗೆ ದಿ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್, ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ 52 ಆರ್ಟಿಕಲ್ ಕೆಳಗೆ ದಿ ಎಕ್ಸಿಕ್ಯೂಟಿವ್ ಪವರ್ ಆಫ್ ಯೂನಿಯನ್ ಕೆಳಗೆ ಪವರ್ ಏನ್ ಬೇಕು, ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್, ಮ್ಯಾನರ್ ಆಫ್ ಎಲೆಕ್ಷನ್ ಪ್ರೆಸಿಡೆಂಟ್, ಇವೆಲ್ಲವೂ ಸಹಿತ ಆರ್ಟಿಕಲ್ 75ರವರೆಗೆ ಬರೆದಿದ್ದಾರೆ. ಅದರ್ಸ್ ಪ್ರಾವಿಷನ್ ಟು ದಿ ಮಿನಿಸ್ಟರ್ಸ್ ಪ್ರಾವಿಷನ್ ಏನು ಅಂತ ಹೇಳಿ ಮಾಡಿದ್ದಾರೆ. ದಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಕಂಡಕ್ಟ್ ಆಫ್ ಗವರ್ಮೆಂಟ್ ಬಿಸಿನೆಸ್, ಇವೆಲ್ಲ ಆರ್ಟಿಕಲ್ ಒಳಗೆ ಬರ್ತಾರೆ. ಆಫೀಸರ್ಸ್ ಆಫ್ ಪಾರ್ಲಿಮೆಂಟ್ ಆಫೀಸರ್ಸ್ ಯಾರು, ಚೇರ್ಮನ್ ಯಾರು, ಡೆಪ್ಯೂಟಿ ಚೇರ್ಮನ್ ಯಾರು, ಕೌನ್ಸಿಲ್ ಆಫ್ ಸ್ಟೇಟ್ಸ್, ವೆಕೇಶನ್ ಅಂಡ್ ರಿಸಿಗ್ನೇಷನ್, ರಿಮೂವಲ್ ಫ್ರಮ್ ಆಫೀಸ್ ಆಫ್ ಡೆಪ್ಯೂಟಿ ಚೇರ್ಮನ್. ಇಲ್ಲಿ ಆರ್ಟಿಕಲ್ 89 ದಿಂದ ಆರ್ಟಿಕಲ್ 104 ವರೆಗೂ ಹೇಳಿದ್ರು. ಪವರ್ಸ್, ಪ್ರಿವಿಲೇಜಸ್, ಇಮ್ಯುನಿಟೀಸ್, ಪಾರ್ಲಿಮೆಂಟ್ ಆಫ್ ಇಟ್ಸ್ ಮೆಂಬರ್ಸ್ ಆರ್ಟಿಕಲ್ 105 ದಿಂದ 106 ಮಟ್ಟ ಹೇಳಿದ್ರು. ಲೆಜಿಸ್ಲೇಟಿವ್ ಪ್ರೊಸೀಜರ್, ಲೆಜಿಸ್ಲೇಟಿವ್ ಅಂದ್ರೆ ಶಾಸನ ಮಾಡುವಂತ ಇವ್ರಿಗೆ ಗೊತ್ತೇ ಇಲ್ಲ, ಹೆಂಗ್ ಮಾಡ್ಬೇಕು, ನೋಟ್ ಬ್ಯಾನ್ ಮಾಡ್ಬೇಕು, ಎದುರು ಕೆಳ ಮಾಡ್ಬೇಕು, ಏನು ಗೊತ್ತೇ ಇಲ್ಲ ಇವ್ರಿಗೆ. ಆಮೇಲೆ 122 ಮಟ್ಟ ಆಯ್ತು. ಲೆಜಿಸ್ಲೇಟಿವ್ ಪವರ್ಸ್ ಆಫ್ ದಿ ಪ್ರೆಸಿಡೆಂಟ್, ಮತ್ತೆ ಲೆಜಿಸ್ಲೇಟಿವ್ ಶಾಸಕಾಂಗದ ಮೇಲೆ ಇರ್ತಕ್ಕಂಥ ಪವರ್ಸ್ ಅನ್ನ ಹೇಗೆ ಮಾಡಬೇಕು ಅಂತ ಆರ್ಟಿಕಲ್ 123 ಹೇಳ್ತದೆ. ಯೂನಿಯನ್ ಜುಡಿಷಿಯರಿ, ದಿ ಯೂನಿಯನ್ ಜುಡಿಷಿಯರಿ ಚಾಪ್ಟರ್ 4 ಕೆಳಗೆ ಎಸ್ಟಾಬ್ಲಿಷ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಆಫ್ ಸುಪ್ರೀಂ ಕೋರ್ಟ್. ಯೂನಿಯನ್ ಜುಡಿಷಿಯರಿ ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ಕೆಳಗೆ ನಡೀತಾ ಇದೆ. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್, ನ್ಯಾಯಾಂಗದ ಅಧಿಕಾರಿಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದು. ಫಂಕ್ಷನ್ಸ್ ಆಫ್ ಕಮಿಷನ್ಸ್ 124B, 124A. ಪವರ್ಸ್ ಆಫ್ ಪಾರ್ಲಿಮೆಂಟ್ ಟು ಮೇಕ್ ಲಾಸ್ 24C. ಸ್ಯಾಲರೀಸು ಇವನ್ನೆಲ್ಲ ಫಿಕ್ಸ್ ಮಾಡೋದು. ಇದೆಲ್ಲ ಸಹಿತ 147ನೇ ಆರ್ಟಿಕಲ್ ಮಟ್ಟ. ಸೊ 148 ನಿಂದ 151 ಕೆಳಗೆ 2 ದಿ ಎಕ್ಸಿಕ್ಯೂಟಿವ್ ಗವರ್ನರ್, ಇವರೆಲ್ಲ ಹೆಂಗ ಇದು ಮಾಡೋದು, ಸ್ಟೇಟ್ ಗವರ್ಮೆಂಟ್ಗಳು ಹೇಗೆ ನಡೀಬೇಕು ಅಂತ ಬರೆದಿದ್ದಾರೆ. ಚಾಪ್ಟರ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಹೇಗಿರಬೇಕು ಅಂತ ಬರೆದಿದ್ದಾರೆ ಜನರಲ್ನಾಗೆ. 168 ಆರ್ಟಿಕಲ್ ನಿಂದ ಆಮೇಲೆ ಪವರ್ಸ್, ಪ್ರಿವಿಲೇಜಸ್ ಆಫ್ ಇಮ್ಯುನಿಟೀಸ್ ಆಫ್ ದಿ ಸ್ಟೇಟ್, ಇಮ್ಯುನಿಟೀಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಅಂಡ್ ಮೆಂಬರ್ಸ್, ಲೆಜಿಸ್ಲೇಟಿವ್ ಪ್ರೊಸೀಜರ್ಸ್. ಸೊ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಗವರ್ನರ್, ದಿ ಹೈಕೋರ್ಟ್ಸ್ ಅಂಡ್ ದಿ ಸ್ಟೇಟ್ಸ್. 214 ಕೆಳಗೆ ಹೈಕೋರ್ಟ್ಸ್ ಹೆಂಗೆ ನಡಿಬೇಕು, ಮತ್ತು ಹೈಕೋರ್ಟ್ಸ್ ಟು ಬಿ ಕೋರ್ಟ್ಸ್ ಆಫ್ ರೆಕಾರ್ಡ್, ಕಾನ್ಸ್ಟಿಟ್ಯೂಷನ್ ಆಫ್ ಹೈಕೋರ್ಟ್ಸ್, ಅಪಾಯಿಂಟ್ಮೆಂಟ್ ಅಂಡ್ ಕಂಡೀಷನ್ಸ್ ಆಫ್ ದಿ ಆಫೀಸ್ ಆಫ್ ದಿ ಜಡ್ಜ್ ಆಫ್ ದಿ ಹೈಕೋರ್ಟ್ 217 ಕೆಳಗೆ. 218 ಕೆಳಗೆ ಅಪ್ಲಿಕೇಶನ್ಸ್, ಜಡ್ಜಸ್ ಅನ್ನ ಹೈಕೋರ್ಟ್ ಅವ್ರನ್ನ ಹೆಂಗ್ ಮಾಡಬೇಕು ಏನು ಹೆಂಗೆ. 233A ಕೆಳಗೆ ವ್ಯಾಲಿಡೇಷನ್ ಆಫ್ ಅಪಾಯಿಂಟ್ಮೆಂಟ್ ಜಜ್ಮೆಂಟ್ಸ್ ಡೆಲಿವರ್ಡ್ ಬೈ ಸರ್ಟನ್ ಡಿಸ್ಟ್ರಿಕ್ಟ್ ಜಡ್ಜಸ್, ಅವನ್ನ ಡೆಲಿವರಿ ಹೆಂಗ್ ಮಾಡಬೇಕು, ಹೆಂಗ್ ಅಪ್ರೂವಲ್ ಮಾಡಬೇಕು ಏನು ಅನ್ನೋದು ಇದ್ರಾಗ ಆರ್ಟಿಕಲ್ನ ಬರ್ತಾರೆ. 234 ರಿಕ್ರೂಟ್ಮೆಂಟ್ ಪರ್ಸನ್ಸ್ ಅದರ್ ದ್ಯಾನ್ ದಿ ಡಿಸ್ಟ್ರಿಕ್ಟ್ ಜಡ್ಜ್ ಟು ದಿ ಜುಡಿಷಿಯಲ್ ಸರ್ವಿಸ್ಗೆ ರಿಕ್ರೂಟ್ಮೆಂಟ್. ಫಸ್ಟ್ ಶೆಡ್ಯೂಲ್ ದಿ ಯೂನಿಯನ್ ಟೆರಿಟರೀಸ್. ಇಂಥ ಅದ್ಭುತವಾದಂತಹ ಒಂದು 9A ದಿ ಮುನ್ಸಿಪಾಲಿಟೀಸ್ ಹೆಂಗ್ ನಡಿಬೇಕು, ದಿ ಕೋಆಪರೇಟಿವ್ ಸೊಸೈಟೀಸ್ ಹೆಂಗ್ ನಡಿಬೇಕು. ಆರ್ಟಿಕಲ್ ಪಾರ್ಟ್ 9B ಆರ್ಟಿಕಲ್ 243 ದಿಂದ ಹೆಂಗ್ ನಡಿಬೇಕು. 244 ಶೆಡ್ಯೂಲ್ ಅಂಡ್ ಟ್ರೈಬ್ಸ್ ಅಂಡ್ ಏರಿಯಾಸ್, ಶೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್ಗಳಿಗೆ ಏನ್ ಮಾಡ್ಬೇಕು, ಅಡ್ಮಿನಿಸ್ಟ್ರೇಷನ್ ಆಫ್ ಶೆಡ್ಯೂಲ್ ಏರಿಯಾ ಅಂಡ್ ಟ್ರೈಬಲ್ಸ್ ಏರಿಯಾಸ್. 244A ಹೆಂಗೆ ಶೆಡ್ಯೂಲ್ ಟ್ರೈಬ್ಸ್ಗೆ ಏನ್ ಮಾಡಬೇಕು, ಎಂತ ಮಾಡಬೇಕು ಅಂತ ಇದ್ರ ಬರ್ದಾರ. ಪಾರ್ಟ್ 4 ರಿಲೇಷನ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್ಸ್, ಹೆಂಗೆ ಲೆಜಿಸ್ಲೇಷನ್ ಮತ್ತು ಪಾರ್ಲಿಮೆಂಟ್ ಹೆಂಗ್ ನಡಿಬೇಕು ಅಂತ ಬರ್ದಾರೆ. ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಇನ್ ಜನರಲ್ ಪಾರ್ಟ್ ಚಾಪ್ಟರ್ 2. ಸೊ ಆರ್ಟಿಕಲ್ 256 ನಿಂದ 263 ವರೆಗೆ ಬರೆದಿದ್ದಾರೆ. ಆಮೇಲೆ ಫೈನಾನ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್, ಸೂಟ್ಸ್ ಅಂಡ್ ಸೂಟ್ಸ್, ಫೈನಾನ್ಸ್ ETC 264 ನಿಂದ 286 ಮತ್ತು 291 ಬರೆದಿದ್ದಾರೆ. ಸೊ ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್, ರೈಟ್ ETC 294 ದಿಂದ 300 ವರೆಗೆ ಬರ್ತಾರೆ. ಆಮೇಲೆ ರೈಟ್ಸ್ ಆಫ್ ಪ್ರಾಪರ್ಟಿ ಈ ಕೆಳಗೆ. ಟ್ರೇಡ್, ಕಾಮರ್ಸ್ ETCs 300 ರಿಂದ 307. ಸರ್ವಿಸ್ ಅಂಡರ್ ದಿ ಯೂನಿಯನ್ ಆಫ್ ಸ್ಟೇಟ್ಸ್ 308 ರಿಂದ 312. ಪಾರ್ಟ್ 15 ಎಲೆಕ್ಷನ್ಸ್ ಹೆಂಗ್ ನಡಿಬೇಕು, ಏನು ಸೂಪರಿಂಟೆಂಡೆಂಟ್ಸ್ ಹೆಂಗ್ ಮಾಡಬೇಕು. 324, 325, 321, 9 ಕೆಳಗೆ. ಆಮೇಲೆ 330ನೇ ಸೆಕ್ಷನ್ ಆರ್ಟಿಕಲ್ ಸರ್ಟನ್ ಕೇಸಸ್, ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸರ್ಟನ್ ಕೇಸಸ್ ನೊಳಗೆ ಹೆಂಗೆ, ರಿಸರ್ವೇಷನ್, ಶೆಡ್ಯೂಲ್ ಟು ಕ್ಯಾಸ್ಟ್ ಟು ETCs. ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ 263, 68ದಾಗ ಅಮೆಂಡ್ಮೆಂಟ್ ಯಾವ ರೀತಿ ಮಾಡಬೇಕು, ಏನು ಪವರ್ಸ್ ಆಫ್ ಪಾರ್ಲಿಮೆಂಟ್,
ಕಾನ್ಸ್ಟಿಟ್ಯೂಷನ್ ಪ್ರೊಸೀಜರ್ ದೇರ್ ಫಾರ್ ಹೆಂಗೆ ಮಾಡಬೇಕು ಅಂತ ಒಂದು ನಿಮಿಷ. ಟೆಂಪ್ರರಿ ಟ್ರಾನ್ಸಾಕ್ಷನ್ ಸ್ಪೆಷಲ್ ಪ್ರಾವಿಷನ್ಸ್ 360 ಮತ್ತು 371A 376. ಆಮೇಲೆ ಪಾರ್ಟ್ 22 ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಆಫ್ ಅಥಾರಿಟಿವ್ ಟೆಕ್ಸ್ಟ್ 95 ರಿಪೀಲ್ಸ್. ಇವೆಲ್ಲ ಇಷ್ಟು 395ವರೆಗೆ ಆರ್ಟಿಕಲ್ಸನ್ನ ಅಂತ ಹೇಳ್ತಾನಲ್ಲ ಅನ್ಪಾಡ್ ಯಾರೋ ಇವತ್ತು ಯಾವನೋ ಒಂದು ಏನಕ್ಕೆ ಹೋಗಿದ, ಯಾವುದೋ ದೇಶಕ್ಕೆ ಜೈಕಾರ ಹಾಕಿದ, ಇನ್ನೊಂದು ಹಾಕಿದ, ಅದನ್ನ ಮಾಡಿದ ಅಂತ ಹೇಳಿದ್ರೆ ಯಾರೋ ಹೋಗಿ ಬೇರೆ ದೇಶಕ್ಕೆ ಹೋಗಿ ಬಿರಿಯಾನಿ ತಿಂದು ಬರ್ತಾನ, ಇದು ಮಾಡ್ತಾನ, ನೀರ ಕುಂದಿರ್ತಾನ, ಅದರ ಕುಂದಿರ್ತಾನ, ಇದರ ಕುಂದಿರ್ತಾನ ಅಂದ್ರೆ ಇನ್ಸ್ಪೈಟ್ ಆಫ್ ದಟ್ ಇವರೆಲ್ಲರೂ ಸೇರಿ ಸಂವಿಧಾನನೇ ಈ ದೇಶದಲ್ಲಿ ನಡೀತಕ್ಕಂಥ ಒಂದು ವಿಚಾರ. ಈ ಸಂವಿಧಾನನ ತಿದ್ದುಪಡಿ ಮಾಡ್ಬೇಕಂದ್ರೆ ಒಂದು ದೇಶದ್ರೋಹಿ ಹೌದಿಲ್ರಿ. ಈ ಹೆಗಡೆ ಅವ್ರು ಈ ರೀತಿ ಮಾಡ್ತಾರೆ, ಅವ್ರ ಕ್ರಮ ತಗೋಬೇಕು ಅಂತ. ಅವ್ರ ಕ್ರಮ ತಗೊಳಕ್ಕಿಂತ ನೀವು FIR ಹಾಕಿದ್ರಲ್ಲ, FIR ನೀವು ಯಾಕೆ ಅರೆಸ್ಟ್ ಮಾಡ್ಬೋದು? ಯಾರೋ ಒಬ್ಬ ಜೈಕಾರ ಹಾಕಿದ ಏನೋ ಒಂದೊಂದಾದ್ರೆ ಇಮಿಡಿಯೇಟ್ ಅವ್ನು ತಗೊಂಡೋಗಿ ರುಬ್ಬೆ ಅರೆಸ್ಟ್ ಮಾಡಿ ಒಳ ಹಾಕಿರಿ. ಇವನ್ನೂ ಒಳ ಹಾಕ್ರಿ ಅಂತ ಹೇಳೋ ನಾನು. ಯಾರು ದೇಶದ್ರೋಹ ಕೆಲಸ ಮಾಡ್ತಾರೆ, ಯಾರು ಬಾಂಬ್ ಬಿಡ್ತಾರೆ, ಅವ್ನು ಯಾವ ಜಾತಿ ಯಾವ ಧರ್ಮ ಅದೇನು ನೋಡಂಗಲ್ಲ. ಯಾರು ಗಾಂಜಾ ಮಾಡ್ತಾರೆ, ಯಾರು ಅಫೀಮ್ ಮಾಡ್ತಾರೆ, ಯಾರು ದೇಶದ್ರೋಹ ಕೆಲಸ ಮಾಡ್ತಾರೆ, ಬೇರೆ ದೇಶಕ್ಕೆ ಮಾಡ್ತಾರೆ, ಇಂಟೆಗ್ರಿಟಿಯನ್ನು ಹಾಳು ಮಾಡ್ತಾರೆ, ದೇಶದಲ್ಲಿ ಆಂತರಿಕ ಕಲಾ ಹಚ್ತಾರೆ, ಹೇಗೆ ಹಾಕ್ರಿ ಇಲ್ಲ ಈ ದೇಶದಿಂದ ಗಡಿಪಾರು ಮಾಡ್ರಿ. ಈ ಅನಂತ್ ಕುಮಾರ್ ಹೆಗಡೆ ಅದನ್ನಲ್ಲ ಎಲೆಕ್ಷನ್ಗೋಸ್ಕರ ಸಂವಿಧಾನಕ್ಕೆ 400 ಸೀಟ್ ಬೇಕಂತ. ಎಲ್ಲಿಂದ ತರ್ತಿ 400 ಸೀಟ್? 400 ಸೀಟ್ ಎಲ್ಲಿಂದ ಬರ್ತಾರೆ? ನಿನ್ನ ಹಿಂದೆ 400 ಜನನೂ ಬರೋದಿಲ್ಲ ಲೀಡರ್ಸ್ ಅಲ್ಲಿ ನಿಮ್ಮ ಕ್ಷೇತ್ರದಾಗ. ಇನ್ನು ಇಡೀ ದೇಶಾದ್ಯಂತ 400 ಸೀಟ್ ಎಲ್ಲಿಂದ ಬರ್ತಾವು? ಮಕ್ಕಳದಾಗ ಅದಾವ ಪ್ಯಾಕೆಟ್ನಾಗ 140 ಸೀಟ್ ಬರೋದಲ್ಲಿ. ಸರಿ ನಿಮ್ಮ ಬಿಜೆಪಿವು ಎಲ್ಲ ಹಾಳು ಮಾಡಿ ದೇಶ ಎಲ್ಲ ಹಾಳಾಗಿ 10 ವರ್ಷ ಏನಗದ ಆಗಿದ್ದೇವೆ. ವಕೀಲ್ರಿ ಫೀಸ್ ಬರಂಗಿಲ್ಲ, ನೌಕರದಾರ ಏನು ಬರಂಗಿಲ್ಲ, ಓದ್ ಹುಡ್ರ ಮನೆಯಾಗ ಅದಾವು, SLC ಓದ್ ಹುಡ್ರಿಗೆ ಏನು ಕೆಲಸ ಇಲ್ಲ, ಮಾಸ್ಟರ್ ಡಿಗ್ರಿ ಮಾಡಿದ ಹುಡ್ರು ಪಾಪ ರಿಸಿಪ್ಷನರ್ ಆಗಿ 15,000 ದುಡಿಯಾಕತ್ತಾವ ಹುಡುಗರು ಪಾಪ. ಮಾಸ್ಟರ್ ಡಿಗ್ರಿ ಆಗಿ MA ಆಗಿ ಲೆಕ್ಚರ್ ಆಗೋರು, ಇಂಜಿನಿಯರ್ ಆಗೋರು, ಡಾಕ್ಟರ್ ಆಗೋರು ಅಷ್ಟರು ಪಾಪ 15,000-20,000 ಬೆಂಗಳೂರಾಗ ದುಡಿತಾವು. PGಗೆ ಅದಕ್ಕೆ ಇದಕ್ಕೆ ಕೊಟ್ಟರೆ ಏನು ಉಳಿಯೋದಲ್ಲ. ಇಂಥ ಸಂದರ್ಭದಾಗ ಫೈನಾನ್ಷಿಯಲ್ಲು, ಆರ್ಥಮೆಟಿಕ್ಕು ಮತ್ತು ಎಕನಾಮಿಕ್ ಕಂಡೀಷನ್ಸು ಎಲ್ಲ ಏನು ಟೆಕ್ನಿಕಲಿ ಆ್ಯಂಡ್ ಸೈಂಟಿಫಿಕಲಿ ಬಹಳ ಹಿನ್ನಡೆಯಾಗಿದೆ ನಮಗೆ. 1,000 ಕೋಟಿ ಖರ್ಚು ಮಾಡಿದರೆ ಒಂದು ಚಂದ್ರಯಾನ ಒಂದು ಇದನ್ನು ಸ್ಕೈಲ್ಯಾಬ್ ಬಿಡ್ತಾವ ನಾವು, ಅದು ಫೇಲ್ ಮಾಡಿದ್ರು. ಇವರು 525 ಮೀಟ್ರ್ 1 ಕಿಲೋಮೀಟರ್ನೂ ಅಲ್ಲ, ಅಲ್ಲಿ ಕಲ್ಕತ್ತಾದಾಗ ಒಂದು ಅಂಡರ್ಗ್ರೌಂಡ್ ವಿಮಾನ ಇದು ಹೋಗಕ್ಕೆ ಟ್ರೇನ್ ಹೋಗಕ್ಕೆ 4,000 ಒಂದು ರೈತರಿಗಾರ ಮಾಡಿದಂಗಲ್ಲ, ಒಂದು ವ್ಯಾಪಾರಸ್ಥರಿಗಾರ ಮಾಡಿದಂಗಲ್ಲ, ನೇಕಾರಿಗಾರ ಮೀನುಗಾರಿಕೆ ಮಾಡಿದಂಗಲ್ಲ, ಗುಡಿ ಕೈಗಾರಿಕೆ ಇಲ್ಲ, ಸ್ತ್ರೀ ಶಕ್ತಿ ಸಂಘಕ್ಕಿಲ್ಲ, ಯಾತಗೂ ಇಲ್ಲ, ಏನೇನು ಮಾಡೋಕ್ಕಾಗಲ್ಲ. ಇವು ಕೈಲಿ ಇವಕ್ಕೆ ಏನು ಗೊತ್ತೂ ಇಲ್ಲ. ಅದ್ಯಾವ್ದು ಹೋಗತಿ ಏನೋ ಮೈ ತುಂಬ ದ್ರಾಕ್ಷಿ ಪಾಕ್ಷಿ ರುದ್ರಾಕ್ಷಿ ಹಕ್ಕಿಂದ ಹೇಳ ಬಿಟ್ಕಂದ ಅಯ್ಯಪ್ಪ ಉಕ್ಕುಡುಗಾತ್ರಿ ಒಳಗ ಏನು ದೆವ್ಗಳು ಬಂದಿರ್ತಾವಲ್ಲ, ದೆವ್ವ ಪಿಶಾಚಿ ಯಾವ ಆಕಾರದಾಗ ಇರೋದಲ್ಲ, ನೋಡಕ್ಕನೆ ಹಿಂಸೆ ಆಗ್ತೈತಿ. ಈ ಆಕ್ಟೋಪಸ್ ಇರ್ತದಲ್ಲ, ಆಕ್ಟೋಪಸ್ 9 ಟೆಂಟ್ಯಾಕಲ್ಸ್, ಇಟ್ ಹ್ಯಾಸ್ ಗಾಟ್ ದಿ ಆಕ್ಟೋಪಸ್ ಹ್ಯಾಸ್ ಗಾಟ್ ದಿ 9 ಟೆಂಟ್ಯಾಕಲ್ಸ್, ಇಟ್ ವಿಲ್ ನಾಟ್ ಡೈ. 8-9 ಟೆಂಟ್ಯಾಕಲ್ಸ್ ಇದ್ರು ಕೂಡ ಅದು ಕಟ್ ಮಾಡಿದ್ರು ಸಾಯೋದಿಲ್ಲ, ಅದು ತಲೆಗೆ ಹೊಡೆದ್ರೆ ಮಾತ್ರ ಅದು ಬ್ಲಡ್ ಇಟ್ ವಿಲ್ ಸಕ್ ದಿ ಬ್ಲಡ್ಸ್ ಆಫ್ ದಿ ಹ್ಯೂಮನ್, ಮನುಷ್ಯನನ್ನ ರಕ್ತ ಹೀರಿ ಸಾಯಿಸ್ತದೆ. ಆ ರೀತಿ ಈ ಕೇಂದ್ರ ಸರ್ಕಾರ 10 ವರ್ಷದಿಂದ ಬಡವರು, ನೌಕರದಾರರು ಎಲ್ಲ ಕುಟುಂಬಗಳ ರಕ್ತವನ್ನು ಬೆಲೆ ಏರಿಕೆ ಮಾಡಿ 64,000 ರೂಪಾಯಿ ಬಂಗಾರ ಎಲ್ಲ ಬ್ಲಡ್ ಹೀರಿ ಕೆಟ್ಟ ಕೀಲಿ ಸೇರಿಸಿಬಿಟ್ಟದಾರ. ಇವ್ರನ್ನಾದಷ್ಟು ಎಲ್ಲರೂ ಓಟ್ ಹಂಗ ಒತ್ತಿ ಇವ್ರ ವಿರುದ್ಧ ಒತ್ತಿ ಇವ್ರನ್ನ ಸೋಲಿಸಿ ಮನಿಗೆ ಕಳಿಸ್ರಿ. ಅವ್ರನ್ನ ಮೊದಲ ಮೋದಿ ಅವ್ರನ್ನ ಮನಿಗೆ ಕಳಿಸ್ರಿ. ಅಪ್ಪ ಶರಣಪ್ಪ ಅಪ್ಪ ಮನೆಗೆ ಹೋಗ್ಬಿಡು, ಸಾಕು ನೀವು ಮಾಡಿದ್ದು ಸಾಕು. ಹೌದಾ? ನಿಮ್ಮ ಕುಟುಂಬ ಮನಿ ಮಠ ಅದೆಲ್ಲ ಅದನ್ನ ನೋಡ್ಕೊಂಬಿಡ್ರಿ ಸಾಕು. ನಿಮ್ಮ ಮನಿ ಕುಟುಂಬ ನೋಡ್ಕೊಳ್ರಿ, ದೇಶ ಉದ್ಧಾರ ಮಾಡೋದು ಬ್ಯಾಡ ನಿಮಗೆ. ಶರಣು ಆ ಪಾಪ ಮಾರಾಯರು ಓದಿ ಕಟ್ಟಿ ಮಾಡಿದ ಆ ಸಂವಿಧಾನ ಬರೆದಂಥ ತಜ್ಞ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಸ್ವಲ್ಪ ಗೌರವ ಕೊಟ್ಟು, ಆ ಸಂವಿಧಾನಕ್ಕೆ ಗೌರವ ಕೊಟ್ಟು, ಕಾನೂನಿಗೆ ಗೌರವ ಕೊಡ್ರಿ, ನ್ಯಾಯಾಂಗಕ್ಕೆ ಗೌರವ ಕೊಡ್ರಿ. ಅದು ಬಿಟ್ಟು ಇಲ್ಲದ್ದೆಲ್ಲ ಗಿಲ್ಲ ಮಾಡಿ ದೌರ್ಜನ್ಯ, ಹೊಡಿ ಬಡಿ ಕಡಿ ಬಾಂಬು ಅದು ಇದು ಏನಂದ್ ನಿಮ್ಮದು? ಅದಕ್ಕೆ ಆರ್ಥಿಕ ಪರಿಸ್ಥಿತಿಯನ್ನು ಉನ್ನ ಮಾಡ್ರಿ, ಹುಡುಗರಿಗೆ ನೌಕರಿ ಕೊಡ್ರಿ, ರೈತರಿಗೆ ಬೆಂಬಲ ಕೊಡ್ರಿ, ವ್ಯಾಪಾರಸ್ಥರಿಗೆ ಬೆಂಬಲ ಕೊಡ್ರಿ. ಅದು ಬಿಟ್ಟು ಏನ್ ಬೇಕಾದ ಮಾಡ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ. This video sponsored by Polycon Tech UPVC Windows and Doors, Aluminium Work, Glass Work behind SLV Ceramics, Hyderabad Road, Yadagiri.